ಮಹಿಳಾ ಠಾಣೆ ಪೂರ್ವ ವಿಭಾಗದ ಇನ್ಸ್ಪೆಕ್ಟರ್ ಶೋಭಾ ಮಾತಾಡ್ತಿರೋದು. ನಿಮಗೆಲ್ಲ ತಿಳಿಸುವುದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಮ್ಯಾಟ್ರಿಮೋನಿ ಆ್ಯಪ್ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಆದರೆ ಕೂಲಂಕುಷವಾಗಿ ಪರಿಶೀಲಿಸಿದ ಹೊರತು, ವ್ಯಕ್ತಿಗಳ ಬಗ್ಗೆ ವಿವರಗಳನ್ನು ಪೂರ್ತಿಯಾಗಿ ತಿಳಿದುಕೊಳ್ಳದ ಹೊರತು ಯಾವುದೇ ಕೂಡ ಮದುವೆಯ ಪ್ರಪೋಸಲ್ನ ಮಾಡದೇ ಇರೋದು ಒಳ್ಳೆಯದು. ನಾ ಏನು ಹೇಳ್ತೀನಿ ಅಂದರೆ, ಮ್ಯಾಟ್ರಿಮೋನಿನಲ್ಲಿ ಅವರು ತಮ್ಮ ವೈಯಕ್ತಿಕ ವಿವರಗಳನ್ನು ತಾವೇ ಫಿಲ್ ಮಾಡಿರುತ್ತಾರೆ. ಸೊ ಹಾಗಾಗಿ ಅದನ್ನು ಪ್ರತಿಯೊಂದು ಅವ್ರ ಕ್ವಾಲಿಫಿಕೇಷನ್ ಆಗಿರ್ಬೋದು, ಅವ್ರ ಯಾವ ಕೆಲಸದಲ್ಲಿ ಅವರು ಇದ್ದಾರೆ ಅನ್ನೋದನ್ನು ಹುಡುಗಿಯ ತಂದೆ ತಾಯಿ ಆಗಲಿ ಅಥವಾ ಹುಡುಗನ ತಂದೆ ತಾಯಿ ಆಗಲಿ ಇಬ್ಬರೂ ಕೂಡ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಮದುವೆ ಪ್ರಪೋಸಲ್ನ ಮಾಡಬೇಕಾಗಿ ವಿನಂತಿಸ್ಕೊಳ್ತೇನೆ. ಏಕೆಂದರೆ ಕೆಲವಾರು ಸಂದರ್ಭದಲ್ಲಿ ಕ್ವಾಲಿಫಿಕೇಷನ್ಸ್ ತಪ್ಪಾಗಿರ್ಬೋದು ಅಥವಾ ಅವರು ಕೆಲಸ ತಪ್ಪಾಗಿರ್ಬೋದು. ಇದರಿಂದ ಕೂಡ ಇದು ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಹೇಳಿ ಕಂಪ್ಲೇಂಟ್ನ ತಗೊಂಡ್ಬರ್ತಾ ಇದ್ದಾರೆ. ಡೊಮೆಸ್ಟಿಕ್ ವೈಲೆನ್ಸ್ ಅದರಲ್ಲಿ ಕಂಡು ಬಂದಿಲ್ಲ ಅಂದ್ರೂ ಮೋಸ ಅನ್ನೋದು ಕಂಡು ಬಂದಿರುತ್ತೆ. ಸೊ ಆ ಮೋಸ ಅನ್ನೋದು ಕೂಡ ಡೊಮೆಸ್ಟಿಕ್ ವೈಲೆನ್ಸ್ನ ಒಂದು ಭಾಗವಾಗಿ ಇತ್ತೀಚೆಗೆ ಕಂಪ್ಲೇಂಟ್ಗಳು ರೇಸ್ ಆಗಿ ಗಂಡ ಹೆಂಡತಿ ಮದುವೆ ಆದ ಹೊಸದರಲ್ಲೇ ಅಂದರೆ 1-2 ತಿಂಗಳಲ್ಲೇ ಕೂಡ ಮದುವೆ ಆಗಿ ನಂತರ ಆ ಪ್ರಪೋಸಲ್ ಮುರಿದು ಬಿದ್ದು ಕಂಪ್ಲೇಂಟ್ಗಳು ರೇಸ್ ಆಗ್ತಾ ಇದೆ. ಆದಷ್ಟು ಈ ಮ್ಯಾಟ್ರಿಮೋನಿಯಲ್ ಆ್ಯಪಲ್ಲಿ ಬಂದಂಥ ವಿವರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಮದುವೆ ಆಗಬೇಕಾಗಿ ಕೇಳಿಕೊಳ್ತೇನೆ.